ಬಿಜೆಪಿ ಮತ್ತೆ ಜೆಡಿಎಸ್ ಒಂದು ಆರೋಪ ಮಾಡ್ತಿದೆ, ರಾಜ್ಯದಲ್ಲಿ ಬರದ ಛಾಯೆ ಇದೆ, ಬರ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಕಡೆ ಮಳೆ ಆಗ್ತಿದೆ, ಒಂದಿಷ್ಟು ಕಡೆ ಮಳೆನೇ ಇಲ್ಲ. ಇಂಥ ಟೈಮಲ್ಲಿ ಇವ್ರು ವಿಸ್ತರಣೆ ಮಾಡ್ತಿಲ್ಲ. ಬೇಕಾದಂತಹ ಮಿನಿಸ್ಟ್ರುಗಳು ಆಯಾ ಡಿಪಾರ್ಟ್ಮೆಂಟ್ ವೈಸ್ ಮಿನಿಸ್ಟ್ರುಗಳು ಸಿಕ್ಕಿಲ್ಲ, ಹಾಗಾಗಿ ಆಡಳಿತ ಚುರುಕು ಮೂಡಿಸೋದಕ್ಕೆ ಆಗ್ತಿಲ್ಲ ಅನ್ನೋದು. ಆಯ್ತು, ಅವ್ರ ಆಸೆ ಬೇಗ ಪೂರೈಸ್ತದೆ. ಅವರ ಆಸೆ ಬೇಗ ಅತಿ ಬೇಗದಲ್ಲಿ ಈಡೇರಿಸ್ತದೆ. ಸರಿ, 20 ಸ್ಥಾನ ಒಂದೇ ಸಲ ಮಾಡ್ತಾರ ಅಥವಾ 2-3 ಡಿವೈಡ್ ಕಂತ ಮಾಡ್ತಾರ? ಸರಿ, ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಒಂದೇ ಸರಿ ಮಾಡ್ತಾರೆ, ಕೆಲವ್ರು ಹೇಳ್ತಾರೆ, ಕೆಲವರು ಇಟ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾವುದಾದ್ರೂ ಆಗಲಿ, ಯಾಕಂದರೆ ಸುಮಾರು ಜನ ಮತ್ತೆ ಅವ್ರವ್ರ ಖಾತೆ ನೋಡ್ಲಿಕ್ಕೆ ಅನುಕೂಲ ಆಗಲಿ. ಸೊ ಮೊದಲ ಬೇಗ ಆಗಲಿ ಅನ್ನೋದು ಅಷ್ಟೇ ನಮ್ಮದು ರಿಕ್ವೆಸ್ಟ್. ಯಾವುದ್ರೆ ಪ್ರಚಾರ ಸಮಿತಿಗೆ ನಿಮ್ಮನ್ನೇ ಕೂರಿಸ್ತಾರೆ ಈಗ ಚರ್ಚೆನೇ ಇಲ್ಲ ಡೆಲ್ಲಿಯಲ್ಲಿ. ಪ್ರಚಾರ ಸಮಿತಿ ಇಲ್ಲ, ಒನ್ಲಿ ಮಂತ್ರಿಮಂಡಲ ಅಷ್ಟೇ ಈಗ ಚರ್ಚೆ. ಎಲ್ಲವನ್ನೂ ಮುಗಿಸ್ತಾರೆ ಅಂತ MLC ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲ ಈಗ ಒಂದೇ ಸರಿ ಕ್ಲಿಯರ್ ಮಾಡ್ತಾರೆ. ಗೊತ್ತಿಲ್ಲ ಅದು ಏನು 20 ಜನ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ. ಮಾಡೋದಂತೆ ನಿಶ್ಚಿತ ಅಲ್ಲ, ಸ್ವಲ್ಪ ಮಾಡ್ತಾರೆ, ಖಂಡಿತ ಮಾಡ್ತಾರೆ. 24ಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಯಾವುದೋ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅಷ್ಟೇ ಅವರು. 24 ಇಲ್ಲ ಅದಕ್ಕೆ ಕಮಿಟಿ ನಿಮಿಷ ಅವ್ರು ಡೆಲ್ಲಿಗೆ ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಕೊಡೋಲ್ಲ ಅವರು. ಡೆಲ್ಲಿಯಲ್ಲಿ ಇತ್ಯಾದಿ ಮಾಡಿ ಫೈನಲ್ ಮಾಡಿದ್ರು, ಇಲ್ಲಿ ಮಾಡಲ್ಲ. ಬಟ್ ಆಗ್ಲೇ 24ಕ್ಕೆ ಏನಾದ್ರು ಆಗುತ್ತಾ ಅಥವಾ ಅಷ್ಟೊಳಗಡೆ ಏನಾದ್ರು ಆಗ್ಬೋದ್ರಿ. ಅದಕ್ಕೆ ರಾಹುಲ್ ಗಾಂಧಿ ಬರೋದಕ್ಕೂ ಅದಕ್ಕೂ ಏನು ಸಂಬಂಧ, ಅದು ಸಪ್ರೇಟ್ ಆಗಿದೆ. ಸೊ ರಾಹುಲ್ ಗಾಂಧಿಗೆ ಬರುವಂಥ ಕಾರ್ಯಕ್ರಮ ಬೇರೆ ಇದೆ. ಈಗ ಬರ ಇದೆ ಸರ್ ರಾಜ್ಯದಲ್ಲಿ, ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ಪರಮೇಶ್ವರ್ ಎಲ್ಲ ಲೆಟರ್ ಬರೆದಿದ್ದಾರೆ. ಚರ್ಚೆ ಆಗ್ಬೋದು, ನೋಡೋಣ. ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಸಮಸ್ಯೆ ಇಲ್ಲ ಸದ್ಯಕ್ಕೆಲ್ಲ ನೀರು ಡ್ಯಾಮ್ನಲ್ಲಿ ಬಂದಿರಿ. ಮುಂದಿನ ಜೂನ್ ವರೆಗೆ ಆಗುವಷ್ಟು ನೀರು ಬಂದಿದೆ ಕುಡಿಲಿಕ್ಕೆ ಮಾತ್ರ, ಬೆಳಗ್ಗೆ. ಸೊ ಮತ್ತೆ ನಿನ್ನಿಂದ ಮಳೆ ಪ್ರಾರಂಭ ಆಗಿದೆ. ಅವ್ರು ಇನ್ನೊಂದು ಸ್ವಲ್ಪ ನೀರು ಬಂದರೆ ಸಮಸ್ಯೆ ಪರಿಹಾರ ಆಗುತ್ತೆ.